ಹರೇ ನಮ ನಮಸ್ಕಾರ ಗುರುಗಳೇ. ಗುರುಗಳು ನಮಸ್ಕಾರ. ಹರೇ ನಮ ಗುರುಗಳೇ. ಹರೇ ನಮಃ ಹರೇ ನಮಃ. ಶುರುವಾಣ ತೋಡ್ರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ತತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಏವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಇಲ್ಲಿ ನಿನ್ನೆ ದಿವಸ ತಿಳಿದಂತೆ ಗುರುಗಳ ಲಕ್ಷಣವನ್ನ ಹಿಂದೆ ಹೇಳಿದ್ದು, ಇದನ್ನ ಗುರುಲಕ್ಷಣವನ್ನ ತಿಳಿದುಕೊಳ್ಳುವುದರಿಂದ ಏನು ಪ್ರಯೋಜನ, ಏನು ಗುರುಲಕ್ಷಣಂ ಮುಕ್ತ ಸಾಧ್ಯಂ ಪ್ರಯೋಜನಂ ಮಹ ಅಂತ ಹಿಂದಿನ ಶ್ಲೋಕಕ್ಕೆ ಕೊಟ್ಟದ್ದು. ಆ ಗುರುಲಕ್ಷಣದಿಂದ ಹೊಂದಲ್ಪಡಬೇಕಾದಂತಹ ಸಾಧ್ಯವಾದಂತಹ ಪ್ರಯೋಜನ ಏನು ಎಂಬುದನ್ನ ಹಿಂದೆ ತಿಳಿಸಿಕೊಟ್ರು. ಅಂದ್ರೆ ಸಮ್ಯಕ್ ಲಕ್ಷಣ ಸಂಪನ್ನ, ಯಾರು ಸಮ್ಯಕ್ ಲಕ್ಷಣಗಳಿಂದ ಕೂಡಿದಂತಹ ಗುರುಗಳಿರ್ತಾರೋ ಅಂತಹ ಗುರುಗಳು ಪ್ರಸನ್ನರಾಗಿ ಏನನ್ನ ಕೊಡ್ತಾರೋ ಅದೆಲ್ಲವೂ ಕೂಡ ಸತ್ಯವಾಗ್ತದೆ ಅಂತ ಹಿಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು. ನೋಡಿ, ತತ್ ಸರ್ವಂ ನಾತ್ರ ಸಂಶಯ, ಸರ್ವಂ ಏನು ಎಲ್ಲವನ್ನ ಕೊಡ್ತಾರೋ ಆ ಎಲ್ಲವೂ ಕೂಡ ಸತ್ಯವಾಗ್ತದೆ, ಇದ್ರೊಳಗೆ ಸಂಶಯ ಇಲ್ಲ ಅಂತ ಹೇಳಿದ್ದು. ಇದರ ಮೇಲೆ ಪ್ರಶ್ನೆಯನ್ನ
ಮಾಡಿಕೊಂಡು ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ತತ್ ಸರ್ವಂ ಅಂತ ಶಬ್ದವನ್ನು ಆಡಿದ್ದು. ತತ್ ಸರ್ವಂ ಇತ್ಯುಕ್ತಂ ತಥಾಚ ಮೋಕ್ಷದಾನಿ ತದಪಿ ಸತ್ಯಂ ಭವೇತ್. ಎಲ್ಲವನ್ನ ಕೊಟ್ಟಂತಹದ್ದೆಲ್ಲವೂ ಕೂಡ ಸತ್ಯವಾಗ್ತದೆ ಅಂದ್ರೆ ಗುರುಗಳು ಮೋಕ್ಷವನ್ನು ಕೊಡ್ತಾರೆ ಅಂತ ಆಯಿತು. ಅಂದ್ರೆ ಆ ಮೋಕ್ಷವು ಇವರು ಸತ್ಯವಾಗಿ ಸಿಗ್ತದಾ ಅಂತ ಪ್ರಶ್ನೆ. ಯಾಕೆ ಅಂದ್ರೆ ಮೋಕ್ಷವನ್ನ ಕೊಡುವ ದೇವರು ಅಂತ ಇದ್ದದ್ದು. ತಥಾತ್ವೇ ಸತ್ಯ ಆಗ್ತದೆ ಅಂತ ಅನ್ನೋದಾದ್ರೆ ಗುರುಗಳು ಮೋಕ್ಷವನ್ನ ಕೊಡ್ತೇನೆ ಅಂತ ಹೇಳಿದ್ರೆ ಅದು ಸತ್ಯವಾಗ್ತದೆ ಅಂತ ಅನ್ನೋದಾದರೆ ತಥಾತ್ವೇ ತತ್ ಪ್ರೀತ್ಯೈವ ಚ ಮೋಕ್ಷ ಪ್ರಾಪ್ಯ ತೇನೈವ ನಾನ್ಯೇನ ಅಂತ ಪ್ರಮಾಣ. ಈ ಪ್ರಮಾಣ ಏನ್ ಹೇಳ್ತಾ ಇದೆ? ಭಗವಂತನ ಪ್ರೀತಿಯಿಂದಲೇನೆ ಮೋಕ್ಷ, ಇನ್ನು ಬೇರೆ ಯಾವುದರಿಂದಲೂ ಕೂಡ ಮೋಕ್ಷ ಇಲ್ಲ ಅಂತ ಈ ಪ್ರಮಾಣ ತಿಳಿಸಿಕೊಡ್ತಾ ಇದೆ. ಹಾಗಾದರೆ ಗುರುಗಳು ಏನೇನು ಕೊಡ್ತಾರೋ ಎಲ್ಲವೂ ಸತ್ಯವಾಗ್ತದೆ ಅಂತ ಅನ್ನೋದಾದರೆ, ಮೋಕ್ಷವನ್ನು ಅವರು ಕೊಡ್ತಾರೆ ಅಂತ ಅನ್ನೋದಾದರೆ ಅದು ಸತ್ಯ ಆಗ್ತದೆ ಅನ್ನೋದಾದರೆ ಭಗವಂತನ ಪ್ರೀತಿಯಿಂದಲೇ ಮೋಕ್ಷ, ಬೇರೆ ಯಾವುದರಿಂದಲೂ ಮೋಕ್ಷ ಇಲ್ಲ ಎಂಬುವಂತಹ ಪ್ರಮಾಣದ ವಿರೋಧ ಬರ್ತದಲ್ಲ. ವಿರೋಧ ಸ್ಯಾತ್ ಇತ್ಯತಃ ಆಹ. ಈ ಪ್ರಮಾಣದ ವಿರೋಧ ಬರ್ತದಲ್ಲ ಅಂತ ಹೇಳಿದರೆ ಇದಕ್ಕೆ ಈ ಪ್ರಶ್ನೆಗೆ ಉತ್ತರವನ್ನ 125ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. 125ನೇ ಶ್ಲೋಕ. ಅಗಮ್ಯತ್ವಾದ್ ಹರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೇತ್. ನಾತಿ ಪ್ರಸನ್ನ ಹೃದಯೋ ಯದ್ದದ್ಯಾತ್ ಗುರುರಪ್ಯಸೌ ನ ತತ್ ಸತ್ಯಂ ಭವೇತ್ ತಸ್ಮಾತ್ ಅರ್ಚನೀಯೋ ಗುರುಃ ಸದಾ. ಅಗಮ್ಯತ್ವಾದ್ ಹರಿಸ್ತಸ್ಮಿನ್ನಾವಿಷ್ಟೋ ಮುಕ್ತಿದೋ ಭವೇತ್. ನಾತಿ ಪ್ರಸನ್ನ ಹೃದಯೋ ಯದ್ದದ್ಯಾತ್ ಗುರುರಪ್ಯಸೌ ನ ತತ್ ಸತ್ಯಂ ಭವೇತ್ ತಸ್ಮಾದ್ ಅರ್ಚನೀಯೋ ಗುರುಃ ಸದಾ ಎಂಬುದಾಗಿ 125ನೇ ಶ್ಲೋಕ. ಪದವಿಭಾಗ. ಅಗಮ್ಯತ್ವಾತ್ ಹರಿಹಿ ತಸ್ಮಿನ್ ಆವಿಷ್ಟಃ ಮುಕ್ತಿದಃ ಭವೇತ್. ನ ಅತಿಪ್ರಸನ್ನ ಹೃದಯಃ ಯತ್ ದದ್ಯಾತ್ ಗುರುಃ ಅಪಿ ಅಸೌ ನ ತತ್ ಸತ್ಯಂ ಭವೇತ್ ತಸ್ಮಾತ್ ಅರ್ಚನೀಯಃ ಗುರುಃ ಸದಾ ಎಂಬುದಾಗಿ ಪದವಿಭಾಗ. ತತ್ಪ್ರೀತ್ಯೈವ ಚ ಮೋಕ್ಷಃ ಪ್ರಾಪ್ಯ ತೇನೈವ ನಾನ್ಯೇನ. ಗುರುಗಳು ಎಲ್ಲವನ್ನ ಕೊಡ್ತಾರೆ, ಮೋಕ್ಷವನ್ನು ಕೊಡ್ತಾರೆ, ಸತ್ಯವಾಗ್ತದೆ ಅಂತ ಅನ್ನೋದಾದರೆ ಭಗವಂತನ ಪ್ರೀತಿಯಿಂದಲೇನೆ ಮೋಕ್ಷ, ಬೇರೆಯಿಂದ ಮೋಕ್ಷ ಇಲ್ಲ ಎಂಬುವಂತಹ ಪ್ರಮಾಣದ ವಿರೋಧ ಬರ್ತದಲ್ಲ ಅಂತಂದ್ರೆ ವಿರೋಧ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಭಗವಂತನ ಪ್ರೀತಿಯಿಂದಲೇನೆ ಮೋಕ್ಷ ಅಂದ್ರೆ ಭಗವಂತನೇ ಪ್ರೀತನಾಗಿ ಮೋಕ್ಷವನ್ನು ಕೊಡುವವ ಅಂತ ಹೇಳೋದಾದ್ರೆ ಅದಕ್ಕೆ ಅರ್ಥ ಏನು ಅಂದ್ರೆ ನೇರವಾಗಿ ಭಗವಂತ ಮೋಕ್ಷವನ್ನು ಕೊಡ್ತಾನೆ ಅಂತ ಅರ್ಥ ಅಲ್ಲ. ಯಾಕೆ? ಅಗಮ್ಯತ್ವಾಧರಿಹಿ, ಭಗವಂತ ಯಾರಿಗೂ ಗೋಚರಿಸೋದಿಲ್ಲ ಅಷ್ಟು ಸುಲಭವಾಗಿ. ಭಗವಂತ ಆ ರೀತಿಯಾಗಿ ಮೋಕ್ಷವನ್ನು ಕೊಡಬೇಕಾದರೆ ತಾನು ದರ್ಶನವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನೆ ಅಂತಿಲ್ಲ. ಅಗಮ್ಯತ್ವಾಧರಿಹಿ, ಮೋಕ್ಷವನ್ನು ಹೇಗೆ ಕರುಣಿಸಿಕೊಡ್ತಾನೆ ಅಂದ್ರೆ ಭಗವಂತ ಇವನು ಅಗಮ್ಯನಾದ್ದರಿಂದ ಭಗವಂತ ತಸ್ಮಿನ್ ಆವಿಷ್ಟ ತಸ್ಮಿನ್ ಅಂದ್ರೆ ಗುರುಗಳು ಅಂತ, ತಸ್ಮಿನ್ ಗುರುಗಳಲ್ಲಿ, ತಸ್ಮಿನ್ ಆವಿಷ್ಟ ಗುರುಗಳಲ್ಲಿ ಆವಿಷ್ಟನಾಗಿ, ಗುರುಗಳಲ್ಲಿ ಇದ್ದುಕೊಂಡು ಅಂತ ಅರ್ಥ. ದೇವರು ಕರೆದಿಲ್ಲ, ಹೀಗಾಗಿ ಅಗಮ್ಯ, ಯಾವುದರಿಂದಲೂ ಗಮ್ಯನಲ್ಲ.
ವೇದೈಕ ಗಮ್ಯ ಅಂತ ಹೇಳ್ತಾರೆ. ಹೀಗಾಗಿ ಅಷ್ಟು ಸುಲಭವಾಗಿ ಭಗವಂತ ಕಾಣಿಸೋದಿಲ್ಲ. ಹೀಗಾಗಿ ಆ ಭಗವಂತ ತಸ್ಮಿನ್ ಆವಿಷ್ಟ, ಆ ಗುರುಗಳಲ್ಲಿ ಪ್ರವೇಶ ಮಾಡಿದವನಾಗಿ, ಗುರುಗಳಲ್ಲಿ ಸನ್ನಿಹಿತನಾದವನಾಗಿಯೇನೆ ಮುಕ್ತಿದೋ ಭವೇತ್. ಗುರುಗಳು ಎಲ್ಲವನ್ನ ಕೊಡ್ತಾರೆ ಅಂತಂದ್ರೆ ನೇರವಾಗಿ ಗುರುಗಳೇ ಕೊಡ್ತಾರೆ ಅಂತ ಅರ್ಥ ಅಲ್ಲ. ಆ ಗುರುಗಳಲ್ಲಿ ಸನ್ನಿಹಿತನಾಗಿ ದೇವರೇ ಕೊಡೋದು ಅಂತ ಅರ್ಥ. ನೋಡಿ, ಹೀಗೆ ಅರ್ಥವನ್ನ ಮಾಡಿಕೊಂಡ್ರೆ ಈ ಕಡೆಗೆ ಗುರುಗಳು ಎಲ್ಲವನ್ನ ಕೊಡ್ತಾರೆ, ಕೊಟ್ಟಿದ್ದೆಲ್ಲವೂ ಸತ್ಯವಾಗ್ತದೆ ಎಂಬುದು ತಪ್ಪಾಗ, ಈ ಮಾತಿಗೂ ಭಗವಂತನ ಪ್ರೀತಿಯಿಂದಲೇನೆ ಮೋಕ್ಷ ಅಂದ್ರೆ ಬೇರೆ ಇದರಿಂದ ಇಲ್ಲ ಅಂತನ್ನುವಂತಹ ಪ್ರಮಾಣಕ್ಕೂ ಕೂಡ ವಿರೋಧ ಬರೋದಿಲ್ಲ. ಯಾಕೆಂದ್ರೆ ಗುರುಗಳ ಮುಖಾಂತರವಾಗಿ ಗುರುಗಳಲ್ಲಿ ಇದ್ದುಕೊಂಡು ಭಗವಂತನೇ ಮೋಕ್ಷವನ್ನು ಕೊಡುವುದು. ಹೀಗೆ ಹೇಳಿದ್ರೆ ಎರಡು ಪ್ರಮಾಣಗಳು ಕೂಡ ಹೊಂತವೆ. ಹೀಗಾಗಿ ಅಗಮ್ಯತ್ವಾಧರಿಹಿ ತಸ್ಮಿನ್ ಆವಿಷ್ಟ, ಆ ಗುರುಗಳಲ್ಲಿ ಆವಿಷ್ಟನಾದವನಾಗಿ ಪ್ರವೇಶ ಮಾಡಿದವನಾಗಿ ಭಗವಂತ ಮುಕ್ತಿದೋ ಭವೇತ್, ಮುಕ್ತಿಯನ್ನ ಭಗವಂತ ಕೊಡ್ತಾನೆ. ಭಗವಂತನೇ ಕೊಡೋದು, ಗುರುಗಳಲ್ಲಿ ಇದ್ದುಕೊಂಡು ಭಗವಂತ ಕೊಡ್ತಾನೆ ಅಂತ ಅರ್ಥ. ಇಲ್ಲಿ ಮತ್ತೊಂದು ವಿಚಾರವನ್ನು ತಿಳಿಸ್ತಾರೆ. ನಾತಿ ಪ್ರಸನ್ನ ಹೃದಯ ಯದ್ದತ್ಯಾದ್ ಗುರುರಪ್ಯಸೌ ನ ತತ್ ಸತ್ಯಂ ಭವೇತ್. ಗುರುಗಳು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಸುಪ್ರಸನ್ನದೀಹಿ, ಪ್ರಸನ್ನವಾದಂತಹ ಮನಸ್ಸಿರುವಂತಹ ಗುರುಗಳು ಏನು ಕೊಡ್ತಾರೋ ಸತ್ಯವಾಗ್ತದೆ ಅಂತ ಹೇಳಿದ್ದು. ಅದೇ ಗುರುಗಳಿಗೆ ಸಂತೋಷವಾಗ್ಲಿಲ್ಲ ಶಿಷ್ಯನ ಮೇಲೆ ಅಂತಂದ್ರೆ ನಾತಿ ಪ್ರಸನ್ನ ಹೃದಯ ಯದ್ದದ್ಯಾತ್ ಗುರುರಪ್ಯಸೌ, ಅತಿಯಾದ ಸಂತೋಷ ಇಲ್ಲದೆ ಇರತಕ್ಕಂತಹ ಮನಸ್ಸಿನಿಂದ ಗುರುಗಳು ಯದ್ದದ್ಯಾತ್ ಏನು ಕೊಡ್ತಾರೋ, ಕೊಟ್ಟರೂ ಕೂಡ ಅವ್ರ ಮನಸ್ಸು ಪ್ರಶಾಂತವಾಗಿರ್ಲಿಲ್ಲ, ಸಂತೋಷದಿಂದ ಇವನಿಗೆ ಕೊಟ್ಟಿದ್ದಿಲ್ಲ ಅಂದ್ರೆ ನತತ್ ಸತ್ಯಂ ಭವೇತ್, ಅದು ಸತ್ಯ ಸರ್ವತಾ ಸತ್ಯ ಆಗೋದಿಲ್ಲ. ಸುಮ್ಮನೆ ಮೇಲ್ನೋಟಕ್ಕೆ ಏನೋ ಕೊಟ್ಟಿರಬಹುದು, ಆದರೆ ಅವರ ಮನಸ್ಪೂರ್ವಕವಾಗಿ ಅವರು ಇವನಿಗೆ ಕೊಟ್ಟಿದ್ದಿಲ್ಲ ಅಂತಂದ್ರೆ, ಮೋಕ್ಷ ಆಗ್ಲಿ ಅಂತ ಮನಸ್ಪೂರ್ವಕವಾಗಿ ಬಯಸಿಲ್ಲ ಅಂತಂದ್ರೆ ಸರ್ವಥಾ ಮೋಕ್ಷ ಆಗೋದಿಲ್ಲ ಅಂತ ಅರ್ಥ. ಅಂದ್ರೆ ಒಳಗೆ ನಿಂತು ಭಗವಂತನೇ ಪ್ರಸನ್ನನಾಗಿ ಭಗವಂತ ಮೋಕ್ಷವನ್ನ ಕೊಡಬೇಕು ಅಂತ ಅರ್ಥ. ಅತಿ ಪ್ರಸನ್ನ ಹೃದಯ ಯದ್ದದ್ಯಾತ್, ಅತಿ ಪ್ರಸನ್ನ ಇಲ್ಲದೆ ಇರತಕ್ಕಂತಹ ಹೃದಯ, ಅತಿ ಸಂತೋಷಗೊಂಡದೇ ಇರತಕ್ಕಂತಹ ಮನಸ್ಸಿನಂತಹ ಗುರುಗಳು ಯದ್ದದ್ಯಾತ್ ಏನೇ ಕೊಟ್ಟರು ಕೂಡ ನ ತತ್ ಸತ್ಯಂ ಭವೇತ್, ತತ್ ಸತ್ಯಂ ನ ಭವೇತ್, ಅದು ಸತ್ಯವಾಗೋದಿಲ್ಲ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ಪ್ರಶ್ನೆ ಮಾಡಿಕೊಂಡು ಟಿಪ್ಪಣಿಕಾರರು ಇದಕ್ಕೆ ಉತ್ತರವನ್ನು ಕೊಟ್ಟದ್ದು. ಕಿಂ ಸುಪ್ರಸನ್ನಧೀಹಿ ಇತಿ ವಿಶೇಷಣೇನ ಇತ್ಯತಃ ಆಹ ನಾತಿ ಪ್ರಸನ್ನ ಹೃದಯ ಅಂತ ಹೊರಟಿದ್ದು. ಹಿಂದಿನ ಶ್ಲೋಕದಲ್ಲಿ ಇಷ್ಟು ಹೇಳ್ಬೋದಾಗಿತ್ತಲ್ಲ, ಸಮ್ಯಕ್ ಲಕ್ಷಣ ಸಂಪನ್ನರಾದಂತಹ ಗುರುಗಳು ಯಾವುದನ್ನು ಕೊಡ್ತಾರೋ ಅದು ಸತ್ಯವಾಗ್ತದೆ ಅಂತ ಇಷ್ಟು ಹೇಳಬೇಕಾಗಿತ್ತು 124ನೇ ಶ್ಲೋಕದಲ್ಲಿ. ಆದರೆ ಶ್ರೀಮದ್ ಆಚಾರ್ಯ ಇನ್ನೊಂದು ಶಬ್ದವನ್ನು ಸೇರಿಸಿದರು. ಬರೇ ಗುರುಗಳು ಅಂತಲಿಲ್ಲ, ಸುಪ್ರಸನ್ನಧೀಹಿ, ಒಳ್ಳೆಯ ಪ್ರಸನ್ನವಾದಂತಹ ಮನಸ್ಸಿರ್ತಕ್ಕಂತಹ ಗುರುಗಳು ಏನನ್ನ ಕೊಡ್ತಾರೋ ಅದು ಸತ್ಯವಾಗ್ತದೆ ಅಂತ ಹೇಳಿದ್ದು. ಹಾಗಾದರೆ ಅದಕ್ಕೆ ಇಲ್ಲಿ ಅದಕ್ಕೆ ವಿರುದ್ಧ ಅಂದ್ರೆ ಏನು, ಅದಕ್ಕೆ ಪ್ರತಿಯಾಗಿ ಯಾರ ಗುರುಗಳ ಮನಸ್ಸು ಅತಿ ಪ್ರಸನ್ನವಾಗಿರೋದಿಲ್ವೋ ಅಂಥವ್ರು ಏನ್ ಕೊಟ್ರು ಕೂಡ ಅದು ಅವರು ಸತ್ಯವಾಗೋದಿಲ್ಲ ಶಿಷ್ಯರಿಗೆ ಅಂತ ಅರ್ಥ. ಅದನ್ನ ಇಲ್ಲಿ ತಿಳಿಸಿಕೊಟ್ಟದ್ದು. ಇನ್ನು ಹಾಗಾದರೆ ಅತಿ ಪ್ರಸನ್ನರನ್ನಾಗಿ ಮಾಡಬೇಕು ಗುರುಗಳನ್ನ. ಗುರುಗಳು ನಮಗೆ ಕೊಟ್ಟಂತಹದ್ದು ಸತ್ಯವಾಗಬೇಕಾದರೆ ಅವ್ರು ಹೇಗೆ ಕೊಡಬೇಕು ನಮಗೆ ಅಂತಂದ್ರೆ, ಸುಮ್ಮನೆ ಕಾಟಾಚಾರಕ್ಕೆ ಕೊಡೋದು ಅಲ್ಲ. ಕಾಟಾಚಾರಕ್ಕೆ ಅವರು ಅನುಗ್ರಹವನ್ನ ಸುಮ್ಮನೆ ಮೇಲ್ನೋಟಕ್ಕೆ ಮಾತಿಂದ ಹೇಳೋದಲ್ಲ, ಆ ಹೇಳಿದ್ ಸತ್ಯವಾಗೋದಿಲ್ಲ. ಆದ್ರೆ ಅವ್ರು ಹೇಳಬೇಕಾದದ್ದು ಹೇಗೆ ಅಂದ್ರೆ ಅತಿ ಪ್ರಸನ್ನ ಹೃದಯ ಸುಪ್ರಸನ್ನಧೀಹಿ, ಒಳ್ಳೆಯ ಪ್ರಸನ್ನ ಹರಿ ಮನಸ್ಸು, ಸಂತೋಷಗೊಂಡ ಮನಸ್ಸುಳ್ಳವರಾಗಿ ಅವರು ಶಿಷ್ಯನಿಗೆ ಕೊಟ್ರು ಅಂತಂದ್ರೆ ಅದು ಸತ್ಯವಾಗ್ತದೆ. ಹಾಗಾದರೆ ಗುರುಗಳ ಮನಸ್ಸನ್ನ ಪ್ರಸನ್ನಗೊಳಿಸಬೇಕು ಅಂತ ಅರ್ಥ. ಗುರುಗಳ ಮನಸ್ಸನ್ನ ಪ್ರಸನ್ನಗೊಳಿಸೋದು ಅಂದ್ರೆ ಗುರುಗಳಲ್ಲಿರ್ತಕ್ಕಂತಹ ದೇವರನ್ನು ಸಂತೋಷಗೊಳಿಸುವುದು ಅಂತ ಅರ್ಥಗೊಳಿಸಿದಾಗ ಆಗ ಆ ಗುರುಗಳು ಏನನ್ನು ಕೊಡ್ತಾರೋ ಅದರೊಳಗೆ ನಿಂತು, ಗುರುಗಳಲ್ಲಿ ನಿಂತು ಭಗವಂತ ಅದನ್ನ ಕೊಟ್ಟು ಅದನ್ನ ಸತ್ಯ ಮಾಡ್ತಾನೆ ಅಂತ ಅರ್ಥ. ಹಾಗಾದರೆ ಗುರುಗಳ ಅಂತರ್ಯಾಮಿಯಾದಂತಹ ದೇವರನ್ನ ಸಂತೋಷಪಡಿಸಬೇಕು, ಅವ್ರನ್ನ ಪ್ರಸನ್ನಗೊಳಿಸಬೇಕು ಅಂತಂದರೆ ಅತಿ ಪ್ರಸಾದನೆ ಕಾರಣಂ ಮಾಹ, ಅತಿಯಾಗಿ ಸಂತೋಷಗೊಳಿಸಬೇಕು ಅನ್ಲಿಕ್ಕೆ ಏನು ಮಾಡಬೇಕು, ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ರು. ತಸ್ಮಾತ್ ಅರ್ಚನೀಯೋ ಗುರು ಸದಾ, ಅದಕ್ಕಾಗಿ ಯಾವಾಗಲೂ ಕೂಡ
ಗುರುಗಳನ್ನ ಅರ್ಚನೆ ಮಾಡಬೇಕು ಅಂದ್ರೆ ಗುರುಗಳ ಸೇವೆಯನ್ನ ಮಾಡಬೇಕು ಅಂತ ಅರ್ಥ. ಗುರುಗಳ ಸೇವೆಯನ್ನ ಮಾಡಿದಾಗ ಆ ಗುರುಗಳು ಅವನ ಶಿಷ್ಯರ ಸೇವೆಯಿಂದಾಗಿ ಸಂತೋಷಗೊಂಡವರಾಗಿ, ಅವರು ಮಾಡುವಂತಹ ಭಕ್ತಿಯಿಂದ ಸಂತೋಷಗೊಂಡವರಾಗಿ ಏನನ್ನ ಕೊಡ್ತಾರೋ ಅಲ್ಲಿ ಅದು ಒಳಗೆ ನಿಂತು ಭಗವಂತ ಅದನ್ನ ಸತ್ಯ ಮಾಡ್ತಾನೆ ಅಂತ ಅರ್ಥ. ಹಾಗಾದರೆ ಗುರುಗಳನ್ನ ಸಂತೋಷಪಡಿಸುವಂತಹ ಬಗೆ ಏನು ಅಂದ್ರೆ ಅರ್ಚನೀಯೋ ಗುರು ಸದಾ, ಗುರುಗಳ ಸೇವೆಯನ್ನ ಮಾಡಬೇಕು ಅಂತ. ಇದೇ ಒಂದು ಗುರುಗಳ ಸಂತೋಷವನ್ನ ಪಡಿಸುವುದಕ್ಕಾಗಿ ಮುಖ್ಯವಾದಂತಹ ಕಾರಣ. ಹೀಗೆ ಸಂತೋಷಗೊಳಿಸಿದರೆ ಅಲ್ಲಿರ್ತಕ್ಕಂತಹ ಗುರುಗಳು ಸಂತೋಷಗೊಂಡವರಾಗಿ ಏನನ್ನು ಕೊಡ್ತಾರೋ, ಮೋಕ್ಷವನ್ನು ಕೊಟ್ರೆ ಆ ಮೋಕ್ಷವು ಸತ್ಯವಾಗಿ ಆಗೇ ಆಗ್ತದೆ ಎಂಬುದನ್ನ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ತಿಳಿಸಿಕೊಡ್ತಾರೆ. ಇಷ್ಟಾದ ಮೇಲೆ ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನ ಕೊಡ್ತಾರೆ. ಸ್ವಾವರಸ್ಯ ಕಾರಣಾತ್ ಗುರುತ್ವೇ ಸತಿ ಸ್ವೋತ್ತಮ ಗುರುವತ ಅರ್ಚನೀಯ ಕಿಂ ಇತ್ಯತಃ ಆಹ. ಒಂದು ಪ್ರಶ್ನೆ. ಈಗೇನ್ ಹೇಳಿದ್ದೀಗ ಕೊನೆಗೆ ಅರ್ಚನೀಯೋ ಗುರು ಸದಾ ಅಂತ ಹೇಳಿದರು. ಮೋಕ್ಷವನ್ನು ಪಡೆದುಕೊಳ್ಳಬೇಕಾದರೆ ಗುರುಗಳು ಅನುಗ್ರಹ ಮಾಡಬೇಕು. ಹೆಂಗ ಅನುಗ್ರಹ ಮಾಡಬೇಕು? ಸಂತೋಷದಿಂದ ಅನುಗ್ರಹ ಮಾಡಬೇಕು. ಸಂತೋಷದಿಂದ ಅನುಗ್ರಹ ಮಾಡಬೇಕು ಅಂದ್ರೆ ಗುರುಗಳ ಸೇವೆಯನ್ನು ಮಾಡಬೇಕು, ಗುರುಗಳ ಅನೇಕ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸಿಕೊಟ್ರು. ಒಂದು ಪ್ರಶ್ನೆ ಏನು ಅಂದ್ರೆ, ಈ ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ನಾವೀಗ ಹುಟ್ಟಿದ್ದೇವೆ ಅಂದ್ರೆ, ಈಗ ನಮಗೆ ಯಾರು ಗುರುಗಳು ಅಂತ ಇದ್ದಾರೋ ಅವರು ಈ ಒಂದು ಜನ್ಮದಲ್ಲಿ ನಮಗೆ ಗುರುಗಳಾಗಿರಬಹುದು. ಆದರೆ ನಿಜವಾಗಿ ಯೋಗ್ಯತೆಯಲ್ಲಿ ನಮಗಿಂತ ಚಿಕ್ಕವರು ಇರಬಹುದು. ಅವರು ಯೋಗ್ಯತೆಯಲ್ಲಿ ಯಾರ ಯೋಗ್ಯತೆ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಜ್ಞಾನಿಗಳಿಗೆ, ಮಹಾದೇವತೆಗಳಿಗೆ ಗೊತ್ತಿರ. ಆದರೆ ವಾಸ್ತವಿಕವಾಗಿ ನೋಡೋದಾದ್ರೆ ಸ್ವಾವರಸ್ಯ ಕಾರಣಾತ್ ಯಾರು ಈಗ ಗುರುಗಳಾಗಿದ್ದಾರೋ ಅವರು ಶಿಷ್ಯರು ಯಾರಾಗಿದ್ದಾರೋ ಆ ಶಿಷ್ಯರಿಗಿಂತಲೂ ಕೂಡ ಯೋಗ್ಯತೆಯಲ್ಲಿ ಗುರುಗಳು ಈಗ ಗುರುಗಳಾಗಿರಬಹುದು. ಆದರೆ ಗುರುಗಳು ಅವರು ಯೋಗ್ಯತೆಯಲ್ಲಿ ಚಿಕ್ಕವರು ಇರಬಹುದು. ಉದಾಹರಣೆಯನ್ನು ನಾವು ತಿಳಿದುಕೊಳ್ಳೋದಾದರೆ ಶ್ರೀಮದಾಚಾರ್ಯರು, ಅಚ್ಯುತ ಪ್ರೇಕ್ಷಾಚಾರ್ಯರು. ಅಚ್ಯುತ ಪ್ರೇಕ್ಷರಿಂದ ಶ್ರೀಮದಾಚಾರ್ಯರು ಅನೇಕ ಪಾಠವನ್ನ ಕಲಿತು ಶಿಷ್ಯತ್ವವನ್ನು ವಹಿಸಿದ್ದು. ಆದರೆ ನಿಜವಾಗಿಯೂ ಕೂಡ ಯೋಗ್ಯತೆಯಲ್ಲಿ ದೊಡ್ಡವರು ಶ್ರೀಮದಾಚಾರ್ಯ, ಸಾಕ್ಷಾತ್ ವಾಯುದೇವರು. ಅಚ್ಯುತ ಪ್ರೇಕ್ಷಾಚಾರ್ಯರು ಬಹಳ ಚಿಕ್ಕವರು. ಆದರೂ ಕೂಡ ಈ ಒಂದು ಜನ್ಮದಲ್ಲಿ ಆ ಶ್ರೀಮದಾಚಾರ್ಯ ಅವತಾರ ಮಾಡಿದಂತಹ ಪ್ರಸಂಗದೊಳಗೆ ಕಾರಣಾಂತರದಿಂದ ಅಚ್ಯುತ ಪ್ರೇಕ್ಷಾಚಾರ್ಯರು ಗುರುಗಳಾದದ್ದು. ಒಂದು ದೃಷ್ಟಾಂತ ಅಷ್ಟೇ. ಹೀಗೆ ಅನೇಕ ದೃಷ್ಟಾಂತಗಳು. ಇದು ಗೊತ್ತಿದ್ದದ್ದು, ಗೊತ್ತಿಲ್ಲದೆ ಇದ್ದದ್ದು ಕೂಡ ಬೇಕಾದಷ್ಟಿರಬಹುದು. ಯಾರು ಗುರುಗಳಾಗಿರ್ತಾರೋ ಅವರು ನಮಗಿಂತಲೂ ಕೂಡ ಯೋಗ್ಯತೆಯಲ್ಲಿ ಚಿಕ್ಕವರಾಗಿರಬಹುದು. ಈ ಒಂದು ಜನ್ಮದಲ್ಲಿ ಗುರುಗಳಾಗಿರ್ತಾರೆ. ಹೀಗೆ ಸ್ವ ಅವರಸ್ಯ ಕಾರಣಾತ್ ಗುರುತ್ವೇ ಸತಿ. ಅವರ ಅಂದ್ರೆ ತಮಗಿಂತಲೂ ಚಿಕ್ಕವರಾದಂಥವರು ಯೋಗ್ಯತೆಯಲ್ಲಿ, ನಮಗಿಂತಲೂ ಚಿಕ್ಕವರಾದಂತಹ ವ್ಯಕ್ತಿಗಳು ಯೋಗ್ಯತೆಯಲ್ಲಿ, ಅಂಥವರು ಕಾರಣಾತ್ ಗುರುತ್ವೇ ಸತಿ, ಕಾರಣಾಂತರಗಳಿಂದ ಈಗ ನಮಗೆ ಗುರುಗಳಾಗಿರಬಹುದು. ಹೀಗಾಗಿ ಆ ಗುರುಗಳ ಒಂದು ಅರ್ಚನೆಯನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದೇನು, ಗುರುಗಳ ಅರ್ಚನೆಯನ್ನು ಮಾಡಬೇಕು ಯಾವಾಗಲೂ ಕೂಡ ಅಂತ ಹೇಳಿದ್ದು. ಹಾಗಾದರೆ ಈ ಗುರುಗಳು ನಿಜವಾಗಿ ಯೋಗ್ಯತೆಯಲ್ಲಿ ಚಿಕ್ಕವರು, ಆದರೆ ಈ ಜನ್ಮದಲ್ಲಿ ಗುರುಗಳಾಗಿದ್ದಾರೆ. ಅಂಥವರ ಒಂದು ಪೂಜೆಯನ್ನ ಹೇಗೆ ಮಾಡಬೇಕು? ಸೋತ್ತಮ ಗುರುವತ ಅರ್ಚನೀಯ ಕಿಂ ಇತ್ಯತಃ ಆಹ. ತಮಗಿಂತಲೂ ಉತ್ತಮರಾದಂತಹ ಗುರುಗಳು ಯಾರಿದ್ದಾರೋ ಅವರನ್ನು ಹೇಗೆ ಪೂಜೆಯನ್ನ ಸೇವೆಯನ್ನ ಮಾಡಬೇಕೋ ಅದೇ ರೀತಿಯಾಗಿ ಈ ಜನ್ಮದಲ್ಲಿ ಯೋಗ್ಯತೆಯಲ್ಲಿ ಚಿಕ್ಕವರಿದ್ದರೂ ಈ ಜನ್ಮದಲ್ಲಿ ಗುರುಗಳಾದದ್ದರಿಂದ ಅವರನ್ನ ಅದೇ ರೀತಿಯಾಗಿ ಸೇವೆಯನ್ನ ಪೂಜೆಯನ್ನ ಮಾಡಬೇಕೇನು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಶ್ರೀಮದಾಚಾರ್ಯರು 126ನೇ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. 126ನೇ ಶ್ಲೋಕ. ಸ್ವಾವರಾಣಾಂ ಗುರುತ್ವಂ ತು ಭವೇತ್ ಕಾರಣತಃ ಕ್ವಚಿತ್ ಮರ್ಯಾದಾರ್ಥಂ ತೇಪಿ ಪೂಜ್ಯ
ನತು ಯದ್ವತ್ಪರೋ ಗುರುಃ ನ ತು ಯದ್ವತ್ಪರೋ ಗುರುಃ ಇತ್ಯೇತತ್ ಪಂಚರಾತ್ರೋಕ್ತಂ ಇತ್ಯೇತತ್ ಪಂಚರಾತ್ರೋಕ್ತಂ ಪುರಾಣೇಷ್ವನುಮೋದಿತಂ ಪುರಾಣೇಷ್ವನುಮೋದಿತಂ ಸ್ವಾವರಾಣಾಂ ಗುರುತ್ವಂ ತು ಭವೇತ್ ಕಾರಣತಃ ಕ್ವಚಿತ್ ಮರ್ಯಾದಾರ್ಥಂ ತೇಪಿ ಪೂಜ್ಯಾ ನ ತು ಯದ್ವತ್ಪರೋ ಗುರುಃ ಇತ್ಯೇತತ್ ಪಂಚರಾತ್ರೋಕ್ತಂ ಪುರಾಣೇಷ್ವನುಮೋದಿತಂ ಎಂಬುದಾಗಿ 126ನೆಯ ಶ್ಲೋಕ. ಪದವಿಭಾಗ. ಸ್ವಾವರಾಣಾಂ ಗುರುತ್ವಂ ತು ಭವೇತ್ ಕಾರಣತಃ ಕ್ವಚಿತ್ ಮರ್ಯಾದಾರ್ಥಂ ತೇ ಅಪಿ ಪೂಜ್ಯಾಃ ನ ತು ಯದ್ವತ್ ಪರಃ ಗುರುಃ ಇತಿ ಏತತ್ ಪಂಚರಾತ್ರೋಕ್ತಂ ಪುರಾಣೇಷು ಅನುಮೋದಿತಂ ಎಂಬುದಾಗಿ ಪದವಿಭಾಗ. ಆಗಾಳೆ ಹೇಳಿದಂತೆ ಅವತಾರಿಕೆಯನ್ನು ಕೊಟ್ಟಂತೆ ನಮಗಿಂತಲೂ ಅವರ ಅಂದ್ರೆ ಚಿಕ್ಕವರಾದಂತಹ ವ್ಯಕ್ತಿಗಳ ಯೋಗ್ಯತೆಯಲ್ಲಿ ಈಗ ಗುರುಗಳಾದ್ದರಿಂದ ಅವರಿಗೆ ಹೇಗೆ ಸೇವೆಯನ್ನ ಪೂಜೆಯನ್ನ ಮಾಡಬೇಕೋ ಏನೋ ಅಂತ ಪ್ರಶ್ನೆ ಮಾಡಿದ್ದು. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದದ್ದು ಸ್ವಾವರಾಣಾಂ ಗುರುತ್ವಂತು ಭವೇತ್ ಕಾರಣತಃ ಕ್ವಚಿತ್. ಸ್ವಾವರಾಣಾಂ ಅಂದ್ರೆ ಅವರ ನಮಗಿಂತಲೂ ಅವರರು ಚಿಕ್ಕವರಾದಂಥವರು ಆದವರು ಅವರಿಗೆ ಗುರುತ್ವಂತು ಭವೇತ್ ಕಾರಣತಃ ಕ್ವಚಿತ್ ಏನೋ ಕಾರಣಾಂತರಗಳಿಂದ ಒಂದೊಂದ್ಸರಿ ಅವರಿಗೆ ಗುರುತ್ವಂತು ಭವೇತ್ ಗುರುತ್ವ ಬಂತು, ಗುರುಗಳಾದರು ಅಂತ ಅರ್ಥ. ಈ ಕಾರಣಾಂತರದಿಂದ ನಮಗಿಂತ ಚಿಕ್ಕವರು ಈ ಒಂದು ಜನ್ಮದಲ್ಲಿ ಗುರುಗಳಾಗಿದ್ದಾರೆ ಅಂತ ತಿಳಿದುಕೊಳ್ಳಿ. ಅಂತಹ ಗುರುಗಳನ್ನು ಏನ್ ಮಾಡಬೇಕು ಅಂತ ಕೇಳಿದ್ದಲ್ಲ, ಅಂತಹ ಗುರುಗಳು ಏನಿದ್ದಾರಲ್ಲ ಅವ್ರನ್ನ ಏನ್ ಮಾಡಬೇಕು ಅಂದ್ರೆ ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ, ಗುರುಗಳು ಅಂತಾದ್ದರಿಂದ ಅವರಿಗೆ ಒಂದು ಮರ್ಯಾದೆಯನ್ನ ಕೊಡಲೇಬೇಕು. ಮರ್ಯಾದಾರ್ಥಂ ಅವರಿಗೆ ಮರ್ಯಾದೆಯನ್ನ ಕೊಡುವ ಸಲುವಾಗಿ ತೇಪಿ ಪೂಜ್ಯಾಹ, ಆ ಗುರುಸ್ಥಾನ ಇದೆ, ಹೀಗಾಗಿ ಆ ಗುರುಸ್ಥಾನದಲ್ಲಿ ಕುಳಿತಿದ್ದರಿಂದ ಮರ್ಯಾದಾರ್ಥಂ ಅವರ ಮರ್ಯಾದೆಯನ್ನ ಕೊಡುವ ಸಲುವಾಗಿ ತೇಪಿ ಪೂಜ್ಯಾಹ, ಅವರು ಕೂಡ ಪೂಜ್ಯರೇ ಆಗಿದ್ದಾರೆ ಎಂಬುದನ್ನ ತಿಳಿಸ್ತಾ ಇದ್ದಾರೆ. ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ ನತು ಯದ್ವತ್ ಪರೋ ಗುರುಹು. ಆದ್ರೆ ಹೇಗೆ ಅಂತಂದ್ರೆ ಗೌರವವನ್ನು ಕೊಡ್ಲೇಬೇಕು ಅವರಿಗೂ ಕೂಡ. ಆದ್ರೆ ಅವರಿಗೆ ತಿರಸ್ಕಾರ ಮಾಡಬಾರ್ದು. ನಮಗಿಂತ ಚಿಕ್ಕವರಾಗಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ ಒಂದೇದ್ದು. ಗೊತ್ತಿದ್ದಂತಹ ಪ್ರಸಂಗದೊಳಗೂ ಕೂಡ ಗೊತ್ತಾಗಿರೋದಿಲ್ಲ. ಅಂತಹ ಪ್ರಸಂಗ ಇದ್ದಾಗಲೂ ಕೂಡ ಅವರಿಗೆ ಅಗೌರವವನ್ನಂತೂ ಕೊಡಬಾರದು. ಗುರುಸ್ಥಾನದಲ್ಲಿ ಕುಳಿಸಿದ್ದರಿಂದ ಪೂಜೆಯನ್ನ ಮಾಡಲೇಬೇಕು. ಆದರೆ ಅವ್ರು ಹೇಗೆ ಪೂಜೆಯನ್ನ ಮಾಡಬೇಕು ಅಂದ್ರೆ ನತು ಯದ್ವತ್ ಪರೋ ಗುರುಹು, ನಮಗಿಂತಲೂ ಉತ್ತಮರಾದಂತಹ ಗುರುಗಳೇನಿದ್ದಾರೋ ಅಂತಹ ಗುರುಗಳಿಗೆ ಹೇಗೆ ನಾವು ಸೇವೆಯನ್ನ ಪೂಜಾದಿಗಳನ್ನ ಮಾಡ್ತೇವೋ ಆ ರೀತಿಯಾಗಿ ಅಲ್ಲ, ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಒಂದು ಗುರುಗಳ ಸ್ಥಾನದಲ್ಲಿದ್ದರಿಂದ ಒಂದು ಪೂಜೆಯನ್ನ, ಒಂದು ಸೇವೆಯನ್ನ, ಸತ್ಕಾರವನ್ನ, ಮರ್ಯಾದೆಯನ್ನ ಅವರಿಗೆ ಕೊಡಲೇಬೇಕು. ಮರ್ಯಾದಾರ್ಥಂ ತೇಪಿ ಪೂಜ್ಯಾಹ, ಮರ್ಯಾದಕ್ಕಾಗಿ ಅವರು ಪೂಜ್ಯರೇ. ಅಂದ್ರೆ ಪರೋ ಗುರುಹು ಯದ್ವತ್ ನ, ನಮಗಿಂತಲೂ ಉತ್ತಮ ಗುರುಗಳಂತೆ ಅಲ್ಲ ಅಷ್ಟೇ. ನಮಗಿಂತಲೂ ಉತ್ತಮ ಗುರುಗಳು ಅಂತ ಏನಿದ್ದಾರೋ ಅವರಿಗೆ ಹೇಗೆ ಗೌರವವನ್ನ ಸೇವೆಯನ್ನ ಮಾಡ್ತೇವೋ ಹಾಗೆ ಇವರಿಗೆ ಬೇಕಾಗಿಲ್ಲ. ಅವರ ಯೋಗ್ಯತೆಗೆ ತಕ್ಕಂಗೆ ಗೌರವವನ್ನಂತೂ ಕೊಡ್ಲೇಬೇಕು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸ್ವಾವರಾಣಾಪೀಚ ಸಂಬಂಧ ಇತಿ ಅನೇನ ಪ್ರಕಾರೇಣ ಏತತ್ ಪ್ರತಿಪಾದಿತಂ ಅರ್ಥಜಾತಂ ಪಂಚರಾತ್ರೇಪಿ ಉಕ್ತಮಸ್ತಿ. ಇದೇ ವಿಷಯವನ್ನೇ ಈ ವಿಷಯ
ಅಂದ್ರೆ ಅವರರಾದಂತಹ ಚಿಕ್ಕವರಾದಂಥವರು ಗುರುಗಳಾದಂತಹ ಪ್ರಸಂಗದೊಳಗೆ ಅವರು ಪೂಜ್ಯರೇ ಎಂಬುವಂತಹ ವಿಷಯವನ್ನ ಪಂಚರಾತ್ರಂ ಇತ್ಯೇತತ್ ಪಂಚರಾತ್ರೋಕ್ತಂ, ಪಂಚರಾತ್ರದಲ್ಲಿಯೂ ಕೂಡ ಹೇಳಿದಂತಹ ಮಾತಿದು. ಈ ತರಹದ ಮಾತು ಪಂಚರಾತ್ರದಲ್ಲಿಯೂ ಕೂಡ ಇವೆ. ಅವರಾದರೂ ಗುರುಗಳಾಗಿದ್ದರೆ ಗೌರವವನ್ನ ಒಂದು ಮರ್ಯಾದೆಯನ್ನು ಕೊಡಲೇಬೇಕು ಅಂತ ಪಂಚರಾತ್ರ ಎಂಬುವಂತಹ ಗ್ರಂಥದಲ್ಲಿ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ಪುರಾಣೇಶು ಅನುಮೋದಿತಂ, ಬರೇ ಪಂಚರಾತ್ರ ಅಲ್ಲ, ಪುರಾಣಗಳಲ್ಲಿ ಅನೇಕ ಪುರಾಣಗಳಲ್ಲಿಯೂ ಕೂಡ ಅನುಮೋದಿತಂ ಅಂದ್ರೆ ಅವರರಾದರೂ ಕೂಡ ಅವರು ಮರ್ಯಾದಕ್ಕಾಗಿ ಪೂಜ್ಯರೇ ಎಂಬುವಂತಹ ವಿಷಯವನ್ನ ಪುರಾಣಗಳಲ್ಲಿಯೂ ಕೂಡ ಅನುಮೋದಿತಂ ಅಂದ್ರೆ ಸಮ್ಮತೀಕೃತಂ ಚ ಅಸ್ತಿ. ಅನೇಕ ಪುರಾಣಗಳು ಕೂಡ ಸಮ್ಮತಿಯನ್ನ ಕೊಟ್ಟಿವೆ. ಏನ್ ಸಮ್ಮತಿ ಕೊಟ್ಟಿವೆ? ಇದೇ ಒಂದು ವಿಷಯಕ್ಕೆ ಸಮ್ಮತಿಯನ್ನ ಕೊಟ್ಟದ್ದು. ಅವಶ್ಯವಾಗಿ ಅವರೂ ಕೂಡ ಒಂದು ಗುರುಗಳು ಆದ್ದರಿಂದ ಅವರಿಗೆ ಮರ್ಯಾದೆಯನ್ನ ಕೊಡಲೇಬೇಕು, ಅಗೌರವವನ್ನ ಕೊಡುವಂತೆ ಇಲ್ಲ, ಅವರಿಗೆ ತಿರಸ್ಕಾರವನ್ನು ಮಾಡುವಂತೆ ಇಲ್ಲ ಅಂತ ಅನೇಕ ಪುರಾಣಗಳು ಕೂಡ ತಿಳಿಸಿಕೊಟ್ಟಿವೆ. ಮತ್ತೊಂದು ಉದಾಹರಣೆ ತಿಳಿದುಕೊಳ್ಳೋದಾದರೆ, ಒಂದು ಪುರಾಣವನ್ನ ಹೇಳುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ, ಆ ಒಂದು ಪೀಠದಲ್ಲಿ ಕುಳಿತುಕೊಂಡು ಪುರಾಣವನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಜವಾಗಿಯೂ ಅವರಿಗಿಂತಲೂ ದೊಡ್ಡವರು ಬಂದಾಗಲೂ ಅನೇಕ ಹಿರಿಯರು ಬಂದಿರ್ತಾರೆ. ಹಿರಿಯರು ಬಂದಾಗಲೂ ಕೂಡ ಅದೇ ಎತ್ತರ ಸ್ಥಾನದಲ್ಲಿ ಪೀಠದಲ್ಲಿ ಕುಳಿತುಕೊಂಡು ಪುರಾಣವನ್ನ ಹೇಳ್ತಾರೆ, ಚಿಕ್ಕ ವ್ಯಕ್ತಿಗಳಾದರೂ ಕೂಡ. ಆದ್ರೆ ಯಾಕೆ ಅಂತಂದ್ರೆ ಆ ಒಂದು ಪುರಾಣವನ್ನು ಹೇಳುವಾಗ ಆ ಪುರಾಣವನ್ನು ಹೇಳುವಂತಹ ವ್ಯಕ್ತಿಗಳಲ್ಲಿ ವಿಶೇಷವಾಗಿ ಆ ಗುರುಸ್ಥಾನದಲ್ಲಿ ಕುಳಿತುಕೊಂಡಿದ್ದಕ್ಕೆ ಅವರಲ್ಲಿ ಒಂದು ವಿಶೇಷವಾಗಿ ಭಗವಂತನ ವೇದವ್ಯಾಸ ದೇವರ ಸನ್ನಿಧಾನ ಅಥವಾ ಶುಕಾಚಾರ್ಯ ಅನೇಕ ಮಹಾಜ್ಞಾನಿಗಳ ಸನ್ನಿಧಾನ ಬಂದಿರುತ್ತದೆ ಅನ್ನುವ ಸಲುವಾಗಿ ಹಿರಿಯರು ಬಂದಾಗಲೂ ಕೂಡ ಅತಿ ಹಿರಿಯರು ಅಂತಲ್ಲ, ದೊಡ್ಡವರು ತಮಗಿಂತಲೂ ಸ್ವಲ್ಪ ದೊಡ್ಡವರು ಬಂದಾಗಲೂ ಕೂಡ ಆ ಪೀಠದಲ್ಲಿ ಕುಳಿತುಕೊಂಡೇ ಪುರಾಣವನ್ನ ಹೇಳುವಂತಹ ಪದ್ಧತಿಯು ನಾವು ಕಾಣುತ್ತೇವೆ. ಹೀಗಾಗಿ ಇದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಅವರರು ಯೋಗ್ಯತೆಯಲ್ಲಿ ತಮಗಿಂತಲೂ ಚಿಕ್ಕವರಾದರೂ ಕೂಡ ಈಗ ಗುರುಗಳಾದ್ದರಿಂದ ಅಂತಹ ವ್ಯಕ್ತಿಗಳನ್ನ ಗುರುಗಳಾಗಿದ್ದಕ್ಕೆ, ಗುರುಸ್ಥಾನದಲ್ಲಿ ಇದ್ದದ್ದಕ್ಕೆ ಅವರಿಗೆ ಗುರುಸ್ಥಾನದಲ್ಲಿ ಯಾರ್ಯಾರು ಇರ್ತಾರೋ ಅಂಥವರನ್ನ ಮರ್ಯಾದೆಯನ್ನ ಕೊಡಲೇಬೇಕು, ಅವರ ಪೂಜೆಯನ್ನು ಕೂಡ ಮಾಡಲೇಬೇಕು ಎಂಬುದನ್ನ ಶ್ರೀಮದಾಚಾರ್ಯರು ಪಂಚರಾತ್ರದಲ್ಲಿಯೂ ಹೇಳಿದಂತಹ ಪುರಾಣಗಳಲ್ಲಿಯೂ ಸಮ್ಮತವಾದಂತಹ ವಿಚಾರವನ್ನ ಈ ತಮ್ಮ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ವಿಷಯಗಳನ್ನು ಕೂಡ ಮತ್ತೆ ಮುಂದೆ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.